ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತ ವರ್ಸಸ್ ಅಫ್ಘಾನಿಸ್ತಾನ್ ಮೊದಲನೇ T20 ಪಂದ್ಯವು ಜನವರಿ 11ನೇ ತಾರೀಕು ಬುಧವಾರದಂದು ರಾತ್ರಿ 7 ಗಂಟೆಗೆ ಮೊಹಾಲಿಯಲ್ಲಿ ನಡೆಯಲಿದ್ದು, ಹಾಗಾದರೆ ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಇನ್ನು ನಮ್ಮ ಭಾರತ ತಂಡದ ಸ್ಕ್ವಾಡ್ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳಿಗೆ ಜಾಗ ಸಿಕ್ಕಿದೆ ಅಂತ ನೋಡುವುದಾದರೆ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತ ವರ್ಸಸ್ ಅಫ್ಘಾನಿಸ್ತಾನ್ ಮೊದಲನೇ T20 ಪಂದ್ಯವು ಇದೇ ಜನವರಿ 11ನೇ ತಾರೀಕಿನಂದು ಬುಧವಾರ ರಾತ್ರಿ 7 ಗಂಟೆಗೆ ಮೊಹಾಲಿಯಲ್ಲಿ ಆಡಲಿದ್ದು, ಹಾಗಾದರೆ ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ. ಹೌದು ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಭಾರತ ತಂಡದ ಸ್ಕ್ವಾಡ್ನಲ್ಲಿ ಒಟ್ಟು 16 ಜನ ಪ್ಲೇಯರ್ಸ್ಗಳು ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್, ಹಾಗೆಯೇ ಶಿವಮ್ ದುಬೆ ಮತ್ತು ಶುಭ್ಮನ್ ಗಿಲ್, ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್, ಹಾಗೆಯೇ ಆಲ್ರೌಂಡರ್ ಆದಂತಹ ವಾಷಿಂಗ್ಟನ್ ಸುಂದರ್ ಮತ್ತು ತಿಲಕ್ ವರ್ಮಾ, ಹಾಗೆಯೇ ಲೆಗ್ ಸ್ಪಿನ್ನರ್ ರವಿ ಬಿಷ್ಣೋಯಿ, ಹಾಗೆಯೇ ಚೈನಾಮ್ಯಾನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್, ಹಾಗೆಯೇ ಫಾಸ್ಟ್ ಬೌಲರ್ ಆವೇಶ್ ಖಾನ್ ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ, ಹಾಗೆಯೇ ಮುಕೇಶ್ ಕುಮಾರ್ ಫಾಸ್ಟ್ ಬೌಲರ್ ಮತ್ತು ಹರ್ಷದೀಪ್ ಸಿಂಗ್ ಫಾಸ್ಟ್ ಬೌಲರ್, ಹಾಗೆಯೇ ರಿಂಕು ಸಿಂಗ್ ಫಿನಿಷರ್ ಮತ್ತು ಅಕ್ಷರ್ ಪಟೇಲ್ ಸ್ಪಿನ್ನರ್, ಹಾಗೆಯೇ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಈ 16 ಜನ ಆಟಗಾರರು T20 ಸರಣಿಯಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಆಯ್ಕೆಯಾಗಿದ್ದು, ಇದರಲ್ಲಿ ಮೊದಲನೇ T20 ಪಂದ್ಯಕ್ಕೆ ಓಪನರ್ಗಳಾಗಿ ನಮ್ಮ ಭಾರತ ತಂಡದ ಪರವಾಗಿ ರೋಹಿತ್ ಶರ್ಮಾ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಅವರು ಕಣಕ್ಕಿಳಿಯಲಿದ್ದಾರೆ. ಇನ್ನು ಒನ್ ಡೌನ್ನಲ್ಲಿ ಎಂದಿನಂತೆ ವಿರಾಟ್ ಕೊಹ್ಲಿ ಅವರು ಆಡಲಿದ್ದು, ಇನ್ನು ಟೂ ಡೌನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆಡುತ್ತಿದ್ದರು. ಆದರೆ ಅವರು ಇಂಜುರಿ ಆದ ಕಾರಣ ಈಗ ಅವರ ಬದಲಿಗೆ ತಿಲಕ್ ವರ್ಮಾ ಅವರು ಆ ಜಾಗದಲ್ಲಿ ಆಡಲಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇಶಾನ್ ಕಿಶನ್ ಅವರು ಈ ಹಿಂದೆ ಸರಣಿಯಲ್ಲಿ ಆಡಿದ್ದರು. ಆದರೆ ಈಗ ಅವರು ಸಹ ರೆಸ್ಟನ್ನು ನೀಡಿದ್ದರು. ಈಗ ಅವರ ಬದಲಿಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಸೌತ್ ಆಫ್ರಿಕಾ ODI ಸರಣಿಯಲ್ಲಿ ಭರ್ಜರಿ ಪ್ರದರ್ಶನವನ್ನು ನೀಡಿದಂತಹ ಸಂಜು ಸ್ಯಾಮ್ಸನ್ ಅವರಿಗೆ ತಂಡದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ರಿಂಕು ಸಿಂಗ್ ಅವರು ಫಿನಿಷರ್ ರೂಪದಲ್ಲಿ ನಮ್ಮ ಭಾರತ ತಂಡದಲ್ಲಿ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಆಲ್ರೌಂಡರ್ ರೂಪದಲ್ಲಿ ಅಕ್ಷರ್ ಪಟೇಲ್ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದು, ಮತ್ತು ಫಾಸ್ಟ್ ಬೌಲರ್ಸ್ಗಳಾಗಿ ಮುಕೇಶ್ ಕುಮಾರ್, ಹಾಗೆಯೇ ಆವೇಶ್ ಖಾನ್ ಮತ್ತು ಹರ್ಷದೀಪ್ ಸಿಂಗ್ ಅವರು ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕೊನೆಯ ಪ್ಲೇಯರ್ ಅಂದರೆ ರವಿ ಬಿಷ್ಣೋಯಿ ಅವರು ಲೆಗ್ ಸ್ಪಿನ್ನರ್ ಆಗಿ ಭಾರತ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದಿಷ್ಟು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮೊದಲನೇ T20 ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11ನ ಅಪ್ಡೇಟ್ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದ ಮೊದಲನೇ T20 ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.